ಇದು ಸುಲ್ತಾನ್ ಕಬೂಸ್ ಗ್ರ್ಯಾಂಡ್ ಮಾಸ್ಕ್ ಮಸ್ಕತ್ನಲ್ಲಿರೋದು. ತುಂಬಾ ಚೆನ್ನಾಗಿದೆ. ನಾವು ಆನ್ ದ ವೇ ಇರುವಾಗ ಫ್ರಾನ್ಸಿಗೆ ಅವಳ ಚಿಕ್ಕಪ್ಪನ ನೆನಪಾಗಿ ಅವನ ಹತ್ರ ಹೋಗ್ಬೇಕಂತ ಹೇಳಿದ್ರು. ಆವಾಗ ನಾವು ಕಾಲ್ ಮಾಡಿ ಮಾತಾಡಿದ್ವಿ. ಅವನ ಡ್ಯೂಟಿಯಲ್ಲಿದ್ದ ಆ್ಯಕ್ಚುಲಿ. All seat belt ಪಡ್ಕೊಳ್ಳಾರೆ. ಅಮಿತ್ ಅಂತಾರ ಆ್ಯಂಡ್ ಮಿತ್ ಅಂತಾರ. ಫ್ರೆಂಚ್ ಫ್ರೈಸ್ ಬೇಕಂತ ಹೇಳಿದರು. KFCಯಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಫ್ರೆಂಚ್ ಫ್ರೈಸ್. ಅದು ನನ್ನ ಹತ್ರ ಒಂದು ಟಿಫಿನ್ ಬಾಕ್ಸ್ ಇತ್ತು, ಅದರೊಳಗೆ ಹಾಕಿ ಅವಳಿಗೆ ತಿನ್ನಲಿಕ್ಕೆ ಕೊಟ್ಟೆ. ಈಸಿ ಆಗ್ತದೆ ಅಂತ ಅವಳಿಗೆ ಪಿಕ್ ಮಾಡಿ ತಿನ್ನಲಿಕ್ಕೆ. ನಾವು ಸಹಮ್ ರೀಚ್ ಆದ್ವಿ. 1 o'clock ಆಗಿತ್ತು. ಈ ರೆಸ್ಟೋರೆಂಟ್ ರಿವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಫುಡ್ ಅದೆಲ್ಲ. ಅದಕ್ಕೆ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ವಿ. ಪಾರ್ಸೆಲ್ ತಗೊಂಡು ರೂಮ್ಗೆ ಹೋಗಿ ತಿನ್ನೋಣ ಅಂತ. ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂದರೆ ಒಳ್ಳೇದಾಗ್ತದಲ್ಲ. ಮ್ಯಾಂಗೋ ಬೈಟ್ ಚಾಕ್ಲೇಟ್ ಮಮ್ಮ ಬಿಡ್ಚಿ. ಮ್ಯಾಂಗೋ ಬೈಟ್ ಚಾಕ್ಲೇಟ್ ಹೆಂಗೆ ಬಿಡ್ಚಿ ಮ್ಯಾಂಗೋ ಬೈಟ್. ನಾವು ಫುಡ್ಡು ಪಾರ್ಸೆಲ್ ತಗೊಂಡು ಸ್ಟೇ ಮಾಡುವ ಹೋಟೆಲಿಗೆ ಹೋಗ್ತಿದ್ದೇವೆ. ಅಲ್ಲೇ ಹತ್ತಿರದಲ್ಲಿದೆ. 2 hours 30 minutes ಇತ್ತು ಜರ್ನಿ. ನಾವು ಮಿಡ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಬಂದ್ವಿ, ಫ್ರಾನ್ಸಿಗೆ ಬೋರ್ ಆಗಬಾರ್ದು ಅಂತ. ನಾವು ಹೋಟೆಲ್ ರೀಚ್ ಆದ್ವಿ. ನೀನು ಕೀಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಇನ್ನು ಸಮ್ ಫಾರ್ಮ್ಯಾಲಿಟೀಸ್ ಇರ್ತದಲ್ಲ, ಅದೆಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ತೀವಿ. ಇದು ನಾವು ಸ್ಟೇ ಮಾಡುವಂತಹ ರೂಮ್. 2023 ಇಲ್ಲಿ ಎಂಡ್ ಆಗ್ತೆ. 2024 ಸಹ ನಾವು ಹೊಸ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ರೂಮ್ ನೀಟಾಗಿ ಕ್ಲೀನಾಗಿ ಚೆನ್ನಾಗಿತ್ತು. ಮತ್ತೊಂದೇನೆಂದರೆ ಇಲ್ಲಿ ಫ್ರಿಜ್ ಓವೆನ್ ಎಲ್ಲ ಇತ್ತು. ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮಕ್ಕಳೆಲ್ಲ ಇರುವಾಗ ನಾವು ಯಾವುದಾದ್ರೂ ಫುಡ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಮತ್ತು ವಾರ್ಮ್ ಸಹ ಮಾಡ್ಕೊಳ್ಬೋದು. ತುಂಬಾ ಕೋಲ್ಡ್ ಎಲ್ಲ ಇರುವಾಗ. ವೆದರ್ ಅಂತೂ ತುಂಬಾ ಕೋಲ್ಡ್ ಇತ್ತು ಪ್ಲೇಸಲ್ಲಿ. ತುಂಬಾ ಚೆನ್ನಾಗಿತ್ತು. ನಾವು ಪಾರ್ಸೆಲ್ ತಗೊಂಡು ಬಂದ ಫುಡ್ಡು ಮಂದಿ ಬಿರಿಯಾನಿ ಮತ್ತೊಂದು ಬಿರಿಯಾನಿ. ಕ್ವಾಂಟಿಟಿ ತುಂಬಾ ಇತ್ತು. ನಮಗೆ ಇಬ್ಬರಿಗೆ ಜಾಸ್ತಿ ಆಗ್ತದೆ. ಫ್ರಾನ್ಸಿ ಅಂತೂ ಸ್ವಲ್ಪನೇ ಊಟ ಮಾಡ್ತಾಳೆ. ಫ್ರಾನ್ಸಿ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಮತ್ತೆ ಹೇಳಿಕೆ ಸ್ಟಾರ್ಟ್ ಮಾಡಿದ್ಲು, ನಮ್ಮ ಮನೆಗೆ ಹೋಗೋಣ, ಇಲ್ಲಿ ಚೆನ್ನಾಗಾಗಲ್ಲ, ನಮ್ಮ ಮನೆಯಲ್ಲೇ ಚೆನ್ನಾಗಾಗ್ತಂತೆ. ಮನೆಯಲ್ಲಾದರೆ ತುಂಬ ಆಟ ಆಡ್ಕೊಂಡು ಇರ್ಬೋದಲ್ಲ. ಮನೆಯೇ ಹೋಟೆಲೇ ಅಲ್ಲ. ನಾವಿವಾಗ ಪ್ಯಾಕಿಂಗ್ ಮಾಡ್ತಿದ್ದೇವೆ. ಬೆಳಗ್ಗೆ ರಿಟರ್ನ್ ಹೋಗೋದು ರೂಮಿಗೆ. ಟಾಯ್ಸ್ ಎಲ್ಲ ಇಟ್ಟಿದ್ದೆ.
ಫ್ರಾನ್ಸ್ಗೆ ಈಗ ಹೋಗೋದು ಹಾಕೋ ಡ್ರೆಸ್. ಇದು ನಂದು ಡ್ರೆಸ್ ಎಲ್ಲ ಇಟ್ಟಿದ್ದೇನೆ, ಮತ್ತೆಲ್ಲ ಪ್ಯಾಕ್ ಮಾಡ್ತಿದ್ದೇನೆ. ಹಾಂ ಫೈ ಡ್ರೆಸ್ ಗ್ರೌಂಡ್ ಫ್ಲೋರ್ ಕೊಂಡು ಗಾಡಿ ಬರ್ಕೊಂಡು ನಾವು ಹೋಗ್ತಿದ್ದೀವಿ. ನಮ್ಮ ಕಾರ್ ಹತ್ರ ಕಾಣಿಸಿ ಅವಳ ಟಾಯ್ಸ್ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದಾಳೆ. ಲಗೇಜ್ ಡಿಕ್ಕೆ ಇದೆ. ಇದು 21 ಮಿನಿಟ್ಸ್ ಇದೆ ಅಂತೆ ಸೊಹಾರಿಗೆ. ನಾವು ಈಗ ಸೊಹಾರಿಗೆ ಹೋಗ್ತಿದ್ದೇವೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ಮತ್ತು ಅಲ್ಲಿರುವ ಪ್ಲೇಸಸ್ ಎಲ್ಲ ಸ್ವಲ್ಪ ನೋಡಿಕೊಂಡು ಬರೋಣ ಅಂತ. ಮನುಷ್ಯಗೆ ಮ್ಯಾಂಗೋ ಬೈಟ್ ಚಾಕ್ಲೇಟ್ ಬೇಕಂತೆ. ನಿನ್ನೆ ರೆಸ್ಟೋರೆಂಟಲ್ಲಿ ತಗೊಂಡು ಬಂದಿದ್ಲು, ತುಂಬಾ ಇಷ್ಟ ಆಗಿತ್ತು ಅವಳಿಗೆ. ಇಂಡಿಯಾದಲ್ಲಿ ತಿಂದಿದ್ದಾಳೆ ಅವಳದನ್ನು. ನಮ್ಮ ನೇಬರ್ಸ್ ಕೊಡ್ತಿದ್ರು ಯಾವಾಗಲೂ ಅವಳಿಗೆ ಮ್ಯಾಂಗೋ ಬೈಟ್ ಚಾಕ್ಲೇಟ್. ಇಲ್ಲಿ ಬಂದ ಮೇಲೆ ಸಿಗಲಿಲ್ಲ ಅವಳಿಗೆ ತಿನ್ನಲಿಕ್ಕೆ. ಇಲ್ಲೊಂದು ರೆಸ್ಟೋರೆಂಟಲ್ಲಿ ಸಿಕ್ಕಿತ್ತು, ಅದಕ್ಕೆ ತಗೊಳ್ಳಿಕ್ಕೆ ಅಂತ ಹೋಗ್ತಿದ್ದೇವೆ. ಸ್ಟೇ ಮಾಡಿದ್ದ ಹೋಟೆಲ್ ಅದೇ ರಾಯಲ್ ಸೂಟ್ ಅಂತ. ಪಾಸ್ ಆಯ್ತಲ್ಲ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದೇ ಫ್ರೆಂಡ್ಸ್, ಇವು ಚಾಕ್ಲೇಟ್ ಮ್ಯಾಂಗೋ ಬೈಟ್ ಅವಳು ಎತ್ತಂದಿರ್ನಲ್ಲ ಆಡೆ ಹನಿ ಬಾಲ್ಸ್. ಇದು ನೀವು ಚಿಕ್ಕಂದ್ರಲ್ಲಿ ತಿಂದಿರ್ಬೋದು. ಅದು ಮ್ಯಾಂಗೋ ಬೈಟ್ಸ್. ಇದು ಇಟ್ಕೊಂಡು ಬಂದು ಹೂ ತಿನ್ಪರಿತೆ ಮ್ಯಾಂಗೋ ಬೋರ್ಡ ಎಂಕು ಬರ್ಚಿ ಇದ್ದೀನಿ. ಇದು ನೀವು ಚಿಕ್ಕಂದಿರುವಾಗ ತಿಂದಿರ್ಬೋದು. ರಸಗುಲ್ಲ ಅಂತ ಹೇಳ್ತಾರೆ, ರೆಡ್ ಕಲರ್ ಇರ್ತದಲ್ಲ, ತುಂಬಾ ಚೆನ್ನಾಗಿರ್ತದೆ. ನಂದು ಸಹ ಫೇವ್ರೇಟ್. ಈಗ ಫ್ರಾನ್ಸಿನದು ಸಹ ಫೇವ್ರೇಟ್ ಆಗಿದೆ. ನೋಡಿ ಸ್ಮೈಲ್ ನೋಡಿ, ಮ್ಯಾಂಗೋ ಬೈಟ್ಸ್ ತಿಂತಿದ್ದಾಳೆ. ನೈಸಂಡೆ ಯಮೀಂಡು. ಇದು ಸೊಹಾರ್ ಗೇಟ್. ವೆಲ್ಕಮ್ ಟು ಸೊಹಾರ್ ಅಂತ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆಯೇ ಮುಂದೆ ಹೋಗ್ತಿರುವಾಗ ಸುಲ್ತಾನ್ ಗಬ್ಬಸ್ ಗ್ರ್ಯಾಂಡ್ ಮಾಸ್ಕ್ ಸಹ ಇತ್ತು. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಒಳಗಡೆ ಹೋಗಲಿಲ್ಲ, ಜಸ್ಟ್ ಔಟ್ಸೈಡಲ್ಲಿ ನೋಡ್ಕೊಂಡು ಬಂದ್ವಿ. ನಾವು ಟಿಲಿ ಜಂಕ್ಷನ್ ಅಂತ ರೆಸ್ಟೋರೆಂಟ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದ್ವಿ. ರಿವ್ಯೂಸ್ ಒಳ್ಳೆಯದಿತ್ತು. ಲುಲು ಹೈಪರ್ ಮಾರ್ಕೆಟ್ ಮತ್ತು ನೆಸ್ಟೋ ಹೈಪರ್ ಮಾರ್ಕೆಟ್ನ ಮಿಡಿಲಲ್ಲಿದೆ, ಫ್ಲೈಓವರ್ನ ಹತ್ತಿರ. ಇಲ್ಲಿ ಸಪ್ರೇಟ್ ಫ್ಯಾಮಿಲಿ ರೂಮ್ ಸಹ ಇದೆ, ಫ್ಯಾಮಿಲಿಯವರಿಗೆ. ಮಸಾಲೆ ದೋಸೆ ನಿಕ್ಕು ಎಂಟು ಮಸಾಲೆ ದೋಸೆ, 2 ಮಸಾಲೆ ದೋಸೆ, 1 ಸೆಟ್ ದೋಸೆ. ನಾವು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ, ತಿಂದು ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಊರಿನ ಥರ ಟೇಸ್ಟ್ ಇದೆ. ಚಟ್ನಿದು ಆಯ್ತು. ಹಾಂ, ಬಾಜಿ ನೋಡೋಣ ಹೇಗಿದೆ ಅಂತ. ಬಾಜಿನೂ ಚೆನ್ನಾಗಿದೆ. ಟಿಲಿ ಜಂಕ್ಷನ್ ಅಂತ ಲುಲು ಹೈಪರ್ ಮಾರ್ಕೆಟ್ ಇದೆ ಅಲ್ಲ ಸೊಹಾರ್, ಅದ್ರ ಹತ್ತಿರ ಬರ್ತದೆ. ನೆಕ್ಸ್ಟ್ ಮತ್ತೆ ಲುಲುನ ಮಿಡ್ಲಲ್ಲಿದೆ. ಹೆಂಗೆ ಟೊಮೆಟೊ ಕೆಚಪ್ ಬಿಡ್ಸಿ ಚಟ್ನಿ ತಿನ್ಪಿನಂತ ದೋಸೆ ಎಲ್ಲ ಟೊಮೆಟೊ ಕೆಚಪ್ ತಿನ್ಪೇರ? ಹಾಂ ತಿನ್. ನೆಕ್ಸ್ಟ್ ನಾವು ಹೊರಟಿದ್ದು ಸೊಹಾರ್ ಕಾರ್ನಿಷ್ಗೆ. ಇದೇ ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್ ಎಲ್ಲ ಆಫ್ಟರ್ನೂನ್ ನೋಡುವಾಗ. ಅಲ್ಲಿಂದ ನಾವು ನೆಕ್ಸ್ಟ್ ಫಿಶ್ ಮಾರ್ಕೆಟ್ಗೆ ನೋಡೋಣ ಅಂತ ಹೊರಟ್ವಿ. ಏನೆಲ್ಲ ಫಿಶ್ ಇದೆ ಅಂತ ಕಾರ್ ಪಾರ್ಕಿಂಗ್ ಮಾಡಿ ನೋಡೋಣ ಏನಿದೆ ಅಂತ. ಫಿಶ್ ಮಾರ್ಕೆಟ್ನ ಒಳಗಡೆ ಹೋದ್ವಿ, ಅದು ಅಷ್ಟೊಂದು ಫಿಶ್ ಇರಲಿಲ್ಲ. ನಾನು ವೀಡಿಯೋ ಸಹ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಅಲ್ಲಿಂದ ಹೊರಗಡೆ ನೋಡುವಾಗ ಇದೆಲ್ಲ ಇತ್ತು, ಹಾಡು ಎಲ್ಲ. ಅದೆಲ್ಲ ನೋಡಿ ಹೊರಗಡೆ ಸ್ವಲ್ಪ ವ್ಯೂಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲೇ ಪಾರ್ಕ್ ಇತ್ತು ಕಾರ್ನಿಷ್ ಹತ್ತಿರ.
ಫಿಶ್ ಮಾರ್ಕೆಟ್ನ ಅಪೋಸಿಟ್ ಸಾರಲ್ಲಿ ಪಾರ್ಕ್ ಹೋಗ್ಬೇಕಂತೆ. ಬಿಸಿಲಿದೆ ತುಂಬ, ಅವ್ರು ಹೋಗಲೇಬೇಕಂತ ಅದಕ್ಕೆ ಬಂದ್ವಿ ಸ್ವಲ್ಪ ಒಂದು 5 ಮಿನಿಟ್ಸ್ಗೋಸ್ಕರ. ಒಂಜಿ ಕಾರ್ ಮಿತ್ತಿರೆ ಕೂಡ ಒಂಜಿ ಕಾರ್ ಮಿತ್ತಿರೆ ಅಂಚ ಹಾಂ ಮಿತ್ತೋಳೆ ಅಲ್ಲೇ ಹಾಂ ಸ್ಪೀಡ್ ಆಪ್ ಜಗ ಕೈ ಪತ್ತ ಮಲ್ಲ ಅಂಚೆ ಇಂಚಿ ಸಡ್ಡೆ ಅಂಚ ಕೈ ಪತ್ತ ಮಲ್ಲ ಅದಲ್ಲ ಇದು ಆಪೋಸಿಟ್ ಇದೆಲ್ಲ ಅದೇ ಫಿಶ್ ಮಾರ್ಕೆಟ್. ಒಳಗಡೆ ಹೋಗಿ ಬಂದ್ವಿ, ಅಷ್ಟೊಂದು ಏನು ಫಿಶ್ ಇರಲಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಇಲ್ಲಿ ಒಂದು ಪಾರ್ಕ್ ಇದೆ ಚಿಕ್ಕದು ಮಕ್ಕಳಿಗೆಲ್ಲ ಆಡಲಿಕ್ಕೆ. ಪ್ರಾಂಶಿ ಬರಲಿಕ್ಕೆ ಕೇಳ್ತಾ ಇಲ್ಲ, ತುಂಬ ಬಿಸಿಲು ಇದೆ. ಸ್ವಲ್ಪ ಗೊಂಡೆ ಹೂವದೆಲ್ಲ ಇದೆ ಪ್ಲಾಂಟ್. ಪ್ರಾಂಶಿ ಬರ್ಲಿಕ್ಕೇನೆ ರೆಡಿ ಇಲ್ಲ. ಸ್ಪೀಡ್ ಇತ್ತಂಡೆ ಓಕೆ ಏನಿತ್ತಂಡೆ ನಾನು ಹೊಡಿ ಹೋಗ್ತೀನಿ ಪಾರ್ಕಿಗೆ ಇನ್ನು ಪಾರ್ಕಿಗೆ ಹೋಗ್ಬೇಕಂತ ಅವಳಿಗೆ. ತುಳು ಕನ್ನಡ ಎರಡು ಮಿಕ್ಸ್ ಆಗ್ತಿದೆ. ಮಮ್ಮ ಉಳ್ಪುನ ಕ್ಯಾಟ್ದ ಬೇಬಿ ಉಳ್ಪುನ ಅಂಚನ ಕೊಂಡು ಮರ್ಚಿಲ್ಲಾಗ ಮಕ್ಕ ಇರೇಗ ಕ್ಯಾಟ್ ಅಜ್ಜನ ಅವಳುಂಡ ದೊಡ್ಡನ ಅವಳುಂಡೆ ಅవి ಯಾವ ಏರೇಗ ಓಕೆ ಇಂಡಿಯಾ పోయినదా ಬತ್ತಾರ ಅಂದೆ. ಹಾಂ ಆನ್ ದ ವೇ MS ಮ್ಯಾಕ್ಸಿಗೆ ಹೋದ್ವಿ. ತುಂಬಾ ಕಲೆಕ್ಷನ್ಸ್ ಎಲ್ಲ ಇತ್ತು, ಟಾಯ್ಸ್ ಎಲ್ಲದ ಐಟಮ್ಸ್ ಇತ್ತು. ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಸುಮ್ಮನೆ ಬಿಡ್ತಾರ. ಇಷ್ಟೆಲ್ಲ ಫ್ರಾನ್ಸಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಒಂದು ಐಟಮ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದಾರೆ ನೋಡಿ. ಇದು ಲೊಕೇಶನ್ ಬಂದು MS ಮ್ಯಾಕ್ಸ್ ಅಂತ. ನಾವು ಮನೆಗೆ ರಿಟರ್ನ್ ಬರ್ತಿದ್ದೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.